ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶಶಿಧರ್ ಭಟ್. ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಪ್ರತಿದಿನ ಯಾಕೆ ಧರ್ಮಸ್ಥಳದ ಬಗ್ಗೆ ಮಾತನಾಡ್ತೀನಿ ಅಂದರೆ ನನಗಿರುವ ಬದ್ಧತೆಗಾಗಿ. ನನಗೆ ಯಾರೂ ದೊಡ್ಡವರಲ್ಲ, ನಾನು ಕೂಡ ದೊಡ್ಡವನಲ್ಲ. ಆದರೆ ಪ್ರಶ್ನಿಸಬೇಕಾದ್ದು ನನ್ನ ಕರ್ತವ್ಯ. ಪತ್ರಿಕೋದ್ಯಮ ನನಗೆ ಕಲಿಸಿದ್ದು ಪ್ರಶ್ನಿಸುವುದನ್ನು. ಅವರು ದೊಡ್ಡವರಾಗಲಿ, ಎಷ್ಟೇ ದೊಡ್ಡವರಾಗಲಿ, ನಾವು ಪ್ರಶ್ನಿಸಬೇಕು. ಪ್ರಶ್ನಿಸುವ ಮೂಲಕ ಮಾತ್ರ ಸತ್ಯ ಹೊರಗೆ ಬರೋದಕ್ಕೆ ಸಾಧ್ಯ. ಸೊ ಇವತ್ತು ನಾನು ಮಾತನಾಡುವಾಗ ಮೊದಲನೇದು ನಾನು ಹೇಳ್ತಾ ಇರೋದು ನಮ್ಮ ಕರ್ನಾಟಕ ಮಹಿಳಾ ಆಯೋಗ ಏನಿದೆ ಅದರ ಅಧ್ಯಕ್ಷೆಯಾದ ಡಾಕ್ಟರ್ ನಾಗಲಕ್ಷ್ಮಿ ಬಾಯಿ ಅವರು. ಹ್ಯಾಟ್ಸ್ ಅಪ್ ಟು ಹರ್. ಅವರ ಬದ್ಧತೆಗೆ, ಅವರ ಮಾತಿಗೆ, ಅವರು ತೆಗೆದುಕೊಂಡ ನಿಲುಮೆಗೆ ಹ್ಯಾಟ್ಸ್ ಆಫ್ ಮೇಡಮ್, ಯು ಆರ್ ಗ್ರೇಟ್. ಸೊ ನಾನು ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ರಾಜಕಾರಣಿಗಳಲ್ಲಿ ಇಂತಹ ಬದ್ಧತೆ ಮತ್ತು ಗಟ್ಸ್ ಇರುವಂತಹ ಇನ್ನೊಬ್ಬ ಮಹಿಳೆ ರಾಜಕಾರಣಿಯನ್ನು ನೋಡಿಲ್ಲ. ಇಲ್ಲ ಅಂತಲ್ಲ, ಆದರೆ ನಿನ್ನೆ ನೀವು ಬೀದರ್ನಲ್ಲಿ ಆಡಿರುವ ಮಾತು, ನಾನು ಎಡವೂ ಅಲ್ಲ, ನಾನು ಬಲವೂ ಅಲ್ಲ, ನಾನು ಮಹಿಳೆಯರ ಪರ. ಈ ಮೂಲಕ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅತ್ಯದ್ಭುತವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಡ ಬಲ ಅನ್ನುವ ಪ್ರಶ್ನೆ ಇಲ್ಲ. ಒಂದೊಮ್ಮೆ ನೀವು ಎಡ ಅನ್ನುವುದಿದ್ದರೆ ಯಾವುದಕ್ಕೆ ಎಡ ಅಂತ ಹೇಳ್ತೀರಿ? ಎಡ ಅಂತ ನೀವು ಹೇಳ್ತಾ ಇರೋದು ಮನುಷ್ಯ ಪರವಾಗಿರುವುದಕ್ಕ, ಮಹಿಳೆಯರ ಪರವಾಗಿ ಹೋರಾಟ ಮಾಡುವುದಕ್ಕೆ ಎಡ ಅಂತ ಹೇಳ್ತಿದ್ದೀರಾ? ಓಕೆ, ಫೈನ್, ನೋ ಇಶ್ಯೂ ಅಬೌಟ್ ದ್ಯಾಟ್. ಬಲ ಅಂತಂದರೆ ಯಾರ ಮೇಲೆ ಆರೋಪಗಳಿವೆಯೋ, ಅತ್ಯಾಚಾರ ಎಲ್ಲಿ ನಡೀತಾ ಇದೆಯೋ ಆ ಪ್ರದೇಶದ ಪಾಳೆಗಾರರು ಯಾರಾಗಿದ್ದಾರೋ ಅವರು ಸಂರಕ್ಷಕರು ಯಾರೋ ಬಲ ಅಲ್ವಾ? ಇರುವೆ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಮೊದಲು ನಾಗಲಕ್ಷ್ಮಿ ಬಾಯಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಎಸ್ ಮೇಡಮ್, ಯು ಆರ್ ಗ್ರೇಟ್ ಅಂತ ಹೇಳ್ತೀನಿ. ಸೆಕೆಂಡ್ ಥಿಂಗ್, ಈ ಧರ್ಮಸ್ಥಳದ ಹೆಣ ಹೋದ ಪ್ರಕರಣ ಮತ್ತು ಹೆಣ ಸಾಗಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇವೆ. ನಿನ್ನೆ ಮಹಿಳಾ ಹೋರಾಟಗಾರ್ತಿಯರು ಮಂಗಳೂರಿಗೆ ಹೋಗಿದ್ರು. ಅಲ್ಲಿ ಒಂದು ಸಭೆಯನ್ನು ಕೂಡ ಅವರು ನಡೆಸಿದರು. ಆ ಸಭೆ ಈ ಹೋರಾಟವನ್ನು ಮುನ್ನಡೆಸುವ ಬಗ್ಗೆ ಹೇಗೆ ಮುನ್ನಡೆಸಬೇಕು, ಯಾಕೆಂದರೆ ಒಂದು ಕಡೆ ಎಲ್ಲೋ ಆಶಾವಾದ, ಇನ್ನೊಂದು ಕಡೆ ಇದ್ದ ಹಾಗೆ ಈ ಪ್ರಕರಣ ಮತ್ತೆ ಹೂತೋಯ್ತಾ ಅನ್ನುವ ಆತಂಕ ಭಯಗಳ ನಡುವೆ ಯಾರು ಅಸುನಿಗಿದ್ದಾರ? ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕಲ್ಲ, ಅವ್ರ ಕುಟುಂಬದವರಿಗೆ ನ್ಯಾಯ ಕೊಡಿಸ್ಬೇಕಲ್ವ? ಯಾಕೆಂದರೆ 80ರ ದಶಕದ ನಂತರ ನೇತ್ರಾವತಿ ನದಿಯಲ್ಲಿ ಎಷ್ಟು ಹೆಣಗಳು ತೇಲು ಹೋದವೋ ಗೊತ್ತಿಲ್ಲ ನಮಗೆ. ಆದರೆ ಯಾರ್ಯಾರು ಹೆಣಗಳು ಸಿಕ್ಕು ಅತ್ಯಾಚಾರ ನಡೆದಿರುವಂಥ ಗುರುತುಗಳಿದ್ವು, ಅದಕ್ಕೆ ಸಂಬಂಧಪಟ್ಟಾಗ ಅದು ಮಾಡಿದವರು ಯಾರು ಅನ್ನುವ ತನಿಖೆ ಆದರೂ ನಡಿಬೇಕಲ್ವಾ? ಆ ತನಿಖೆ ನಡಿಬೇಕು ಅಂತಂದ್ರೆ ನೀವು ಎಡ ಅಂತಂದ್ರೆ ಏನು ಹೇಳ? ಆ ತನಿಖೆ ನಡಿಬೇಕಾ? ಯಾರೇ ದೊಡ್ಡವರಿರಲಿ. ಮತ್ತು ಇದುವರೆಗೆ ಯಾರೂ ಕೂಡ ವೀರೇಂದ್ರ ಹೆಗ್ಗಡೆ ಅವರಿಗಾಗಲಿ ಅವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾ ಇಲ್ಲ. ಇಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಹೇಳ್ತಿರುವ ಪ್ರಶ್ನೆ ಮಹಿಳಾ ಹೋರಾಟಗಾರ್ತಿ ಆಗಲಿ, ಸೊ ಮಠಣ್ಣವರು ಆಗಲಿ, ಅವ್ರು ಹೇಳ್ತಾ ಇರುವುದು ಇದರ ಹಿಂದಿನ ಸತ್ಯ ಹೊರಗೆ ಬರಲಿ. ಈ ಸತ್ಯ ಹೊರಗೆ ಬೇಕು ಅಂತಂದರೆ ಅಲ್ಲಿ ಎಡ ಬಲ ಮಧ್ಯ ಏನಿದೆ? ಇಲ್ಲಿ ಏನೂ ಇಲ್ಲ ಅಲ್ವಾ? ಸೊ ಅದರಿಂದ ನನಗನ್ಸುತ್ತೆ ಇಡೀ ಈ ಧರ್ಮಸ್ಥಳದ ಪ್ರಕರಣದಲ್ಲಿ, ಈ ನ್ಯಾಯದ ಹೋರಾಟದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಮಹಿಳೆಯರು ಅನ್ನೋದೇ ಒಂದು ಶಕ್ತಿ ಕಣ್ರಿ, ಅದೊಂದು ಸ್ಟ್ರೆಂತ್. ಭಾರತದಲ್ಲಿ ಮಹಿಳೆಯರ ನಾವು ಪೂಜನೀಯರು ಅಂತೀವಿ ಅಲ್ವಾ? ನಮಗೆ ಆ ಪರಂಪರೆ ಇದೆ. ಅದರ ಜೊತೆಗೆ ಶಕ್ತಿ ಏನಿದೆ, ಶಕ್ತಿ ಪೂಜೆಯ ಪರಂಪರೆ ಇದೆ ನಮ್ಮ ಇಂಡಿಯಾದಲ್ಲಿ. ನೀವು ಬಹುತೇಕ ರಾಕ್ಷಸರನ್ನೆಲ್ಲ ನಿರ್ಮೂಲನೆ ಮಾಡಿದವರು ಶಕ್ತಿ ದೇವತೆಗಳು. ಪಾರ್ವತಿ ಬೇರೆ ಬೇರೆ ರೂಪವನ್ನು ಮಾಡಿದ್ದಾಳೆ. ಪಾರ್ವತಿ ದುರ್ಗೆ ಆಗಿದ್ದಾಳೆ, ನಮಗೆ ಗೊತ್ತು ಅಲ್ವಾ? ಹಾಗೆಯೇ ಹಲವಾರು ರಾಕ್ಷಸರ ಸಂಹಾರವನ್ನು ನಮ್ಮ ಪರಂಪರೆಯಲ್ಲಿ, ನಂಬಿಕೆಯಲ್ಲಿ ಮಾಡಿದವರು ಶಕ್ತಿ ದೇವತೆಗಳೇ ಅಂತ. ಆದ್ದರಿಂದ ಶಕ್ತಿ ದೇವತೆಗಳ ಒಂದು ಪರಂಪರೆ ಇದೆ. ಈ ಮಹಿಳಾ ಹೋರಾಟಗಾರ್ತಿಯರನ್ನು ನೀವು ಒಂದು ರೀತಿಯಲ್ಲಿ ಶಕ್ತಿ ದೇವತೆ ಅಂತ ಯಾಕೆ ಪರಿಗಣಿಸಬಾರದು? ಅವರ ಬದ್ಧತೆಗಾಗಿ, ಅವರ ಹೋರಾಟಕ್ಕಾಗಿ. ಯಾಕೆಂದರೆ ಅವರ ಹೋರಾಟ ಇಲ್ಲದಿದ್ದರೆ ಈ ಧರ್ಮಸ್ಥಳದ ಪ್ರಕರಣ ಏನಿದೆಯಲ್ಲ, ಇದು ಆಚೆಗೆ ಬರೋದು ಹೋಗಲಿ, ಚರ್ಚೆನೂ ನಡೀತಾ ಇರಲಿಲ್ಲ. ಇದಕ್ಕೆ ಬಹುಮುಖ್ಯವಾಗಿ ಚರ್ಚೆಗೆ ಕಾರಣವಾದವರು ಮೊದಲು ನಾನು ಹೇಳಿದಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬರೆದ ಪತ್ರ
ಸರ್ಕಾರಕ್ಕೆ ಬರೋದು ಪತ್ರ. ಸೊ ಮುಖ್ಯಮಂತ್ರಿಗಳು ಕೂಡ ಈ ಬದ್ಧತೆ ಗೊತ್ತಿದ್ದರಿಂದ ಅವರು ತಕ್ಷಣ ಈ ಪ್ರಕರಣದ SIT ತನಿಖೆ ಮಾಡಿದರು. ಅದಾದ ಮೇಲೆ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರು ಹರಿತು, ಸಾಕಷ್ಟು ಬೆಳವಣಿಗೆಗಳಾದ. ಆ ಬೆಳವಣಿಗೆ ಆದ ಮೇಲೆ ಈ ಪ್ರಕರಣ ಎಲ್ಲಿ ಹೋಗುತ್ತೇನೋ ಅಂತ ಹಾಗೇನೆ SIT ತನಿಖೆಯ ಬಗ್ಗೆ ಸಂಶಯಗಳು ಮೂಡೋಕೆ ಪ್ರಾರಂಭ ಆಯಿತು. ಯಾಕೆಂತಂದರೆ ಇನ್ನೂ ಕೂಡ ಕುತೂಹಲಕರವಾದ್ದೇನು ಗೊತ್ತಾ ನಿಮಗೆ? ಸೊ ಕರ್ನಾಟಕದ SIT ರಚನೆಯ ಇತಿಹಾಸದಲ್ಲಿ ಇದುವರೆಗೆ SITಗೆ ಒಂದು ಪೊಲೀಸ್ ಸ್ಟೇಷನ್ ದರ್ಜೆಯನ್ನು ಕೊಟ್ಟ ಬೇರೆ ಪ್ರಕರಣಗಳೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಒನ್. ಏನು ಅದರ ಅರ್ಥ? ಪೊಲೀಸ್ ಸ್ಟೇಷನ್ ದರ್ಜೆಯನ್ನು ಕೊಟ್ಟರೆ ಅದರ ಅರ್ಥ ಏನು ಗೊತ್ತಾ? ಅದರ ಅರ್ಥ ಇಷ್ಟೇನೆ, ಅವರು ಕೇಸನ್ನು ದಾಖಲಿಸಿಕೊಂಡು ಆ ಕೇಸಿನ ಮೇಲೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸ್ಬೋದು. ಆದರೆ SIT ಇದುವರೆಗೆ ಒಂದೇ ಒಂದು ಚಾರ್ಜ್ ಶೀಟನ್ನು ಕೂಡ ಹಾಳಾಗಿ ಹೋಗಲಿ, ಒಂದೇ ಪ್ರಕರಣವನ್ನು ದಾಖಲಿಸಿಕೊಂಡಿಯೂ ಇಲ್ಲ. ಅದು SIT ಮಾಡಬೇಕಾದ ಕೆಲಸ ಯಾಕೆ ಮಾಡ್ತಿಲ್ಲ ಅನ್ನೋದು ಒಂದು ದೊಡ್ಡ ನಿಗೂಢವಾದ ಪ್ರಶ್ನೆ. ಯಾಕೆ SIT ಮಾಡ್ತಾ ಇದೆ? ಯಾಕೆಂದರೆ ನೀವು ಒಂದು ಬಂಗ್ಲೆಗೂಡದಲ್ಲಿ ಸಿಕ್ಕಂಥ 7-8 ತಲೆಬುಳುಗಳು, ತಲೆ ಬುರುಡೆ, ಇದು ಅದರ ಮೇಲೆ ಕೇಸ್ ದಾಖಲಿಸ್ಕೋಬೋದಾಗಿತ್ತು. ಹಾಗೆಯೇ ಅದಕ್ಕಿಂತ ಮುಖ್ಯವಾಗಿ ನೀವು UDR ಪ್ರಕರಣಗಳು ಏನಿವೆ, ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಆದ ಮೇಲೆ ಭಾಳಷ್ಟು ಜನ ಬಂದು ದೂರು ಕೊಟ್ಟರಲ್ಲ SITಗೆ, ಅದರ ಮೇಲೆ ಕೂಡ ನೀವು ದಾಖಲಿಸ್ಕೋಬೋದು. ಇದು ಯಾವುದನ್ನು ಮಾಡದಿರುವುದು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಸೊ ಇದು ಬಹಳ ಮುಖ್ಯವಾದ ಘಟ್ಟ ಅಂತ ನನಗೆ ಅನಿಸುತ್ತೆ. ಅಂದರೆ ಒಂದು SITಯನ್ನು ದಾರಿ ತಪ್ಪಿಸುವ ಕೆಲಸ ಒಂದು ಕಡೆ ನಡೀತಾ ಇದೆ. ಇದು ನಡೆಯುತ್ತೆ ಜಗತ್ತಿನಲ್ಲಿ ಯಾವತ್ತೂ ಕೂಡ ಅಷ್ಟೇ. ಜಗತ್ತಿನಲ್ಲಿ ಒಂದು ವಿಚಾರದ ಪರವಾಗಿರುವವರು ಇರ್ತಾರೆ, ವಿರೋಧವಾಗಿರುವವರು ಇರ್ತಾರೆ. ನ್ಯಾಯದ ಪರವಾಗಿರುವವರು ಇರ್ತಾರೆ, ನ್ಯಾಯದ ವಿರೋಧವಾಗಿರ್ತಾರೆ. ಸ್ವಹಿತಾಸಕ್ತಿ ಇದ್ದವರು ಇರ್ತಾರೆ, ಲಾಭಕೋರರು ಇರ್ತಾರೆ. ಅದರ ನಡುವೆ ಕೆಲವು ಸ್ವತಂತ್ರ ಧ್ವನಿಗಳು ಇರ್ತವೆ. ಇದು ಸರಳವಾದದ್ದು. ಆದರೆ SIT ಏನಿದೆ, SIT ತನಿಖೆಯ ಸಂದರ್ಭದಲ್ಲಿ ಸೊ ಇದು ಮುಖ್ಯವಾದ ಒಂದು ಘಟ್ಟದಲ್ಲಿ ಇವತ್ತು ನಾನಿಲ್ಲಿ ಮಾತನಾಡುವವರೆಗೆ ಹೈಕೋರ್ಟ್ನಲ್ಲಿದ್ದಂಥ ಪ್ರಕರಣದ ಇದು ಏನು ವಿಚಾರಣೆ ನೀಡಬೇಕು ಅದ್ರ ಬಗ್ಗೆ ಯಾವೊಂದು ಮಾಹಿತಿ ಇದುವರೆಗೆ ಬಂದಿಲ್ಲ. ನಾನು ಕೂತು ಮಾತನಾಡಬೇಕಾದ್ರೆ ಇವತ್ತು ಅದು ಕೂಡ ಬರ್ತಾ ಇದೆ ಅಂತ. ಸೊ ಅದು ಬಂದರೆ ನ್ಯಾಯಾಲಯ ಯಾವ ತೀರ್ಮಾನ ತಗೊಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಇಡೀ ಪ್ರಕರಣಕ್ಕೆ ಯಾವ ತಿರುವು ಕೊಡುತ್ತೆ. ಸೊ ಇವರೆಲ್ಲ ಕೇಳಿದಾಗ ನ್ಯಾಯಾಲಯದ ಸುಪರ್ದಿಯಲ್ಲಿ SIT ತನಿಖೆ ನಡೆಸುವಂತೆ ಸೂಚನೆ ನೀಡುತ್ತಾ, SIT ವರದಿ ಕೊಡುವಂತೆ ನ್ಯಾಯಾಲಯ ಕೇಳುತ್ತಾ, ಅದರಂತೆ ರಾಜ್ಯ ಮಹಿಳಾ ಆಯೋಗ ಬರೆದ 2ನೆಯ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡ್ಬೋದಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಸಂಜೆ ಹೊತ್ತಿಗೆ ಉತ್ತರ ಸಿಕ್ಕಾಗ್ಬೋದು. ಆದರೆ ಈ ಹೊರಗಿನ ಬಹಳ ಮಹತ್ವದ ಬೆಳವಣಿಗೆ ಅಂತಂದರೆ ಮಹಿಳೆಯರು ಮತ್ತೆ ಹೋರಾಟಕ್ಕೆ ನಿಂತಿರುವುದು, ನ್ಯಾಯವನ್ನು ಕೊಡಿಸಿ ಅನ್ನೋ ಕಾರಣಕ್ಕಾಗಿ ಬೆಳತಂಗಡಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸ್ತಿದ್ದಾರೆ. ಸೊ ಇದರಲ್ಲಿ ಎಲ್ಲ ಮಹಿಳೆಯರೇ ಇರ್ತಾರೆ, ಪುರುಷರಿಗೆ ಅಲ್ಲಿ ಪಾತ್ರ ಇಲ್ಲ. ಅದರಿಂದ ಮಹಿಳೆಯರಿಗೆ ಬೇಕಾದಂಥ ನ್ಯಾಯ ಏನಿದೆ ಅದು ಮಹಿಳೆಯರೇ ಕೇಳುವಂಥ ಸ್ಥಿತಿ ಬಂದಿದೆ. ಪುರುಷರು ತಮ್ಮ ಮಾನವನ್ನೆಲ್ಲ ಹರಾಜು ಹಾಕೊಂಡಿದ್ದಾರೆ. ಈ ವಿಚಾರದಲ್ಲಿ ಯಾರೋ ದೊಡ್ಡವರ ಬಾಲಂಗೋಚಿಯಾಗಿದ್ದಾರೆ. ಮಹಿಳೆಯರಿಗೆ ಅರ್ಥ ಆದಷ್ಟು ಪುರುಷರಿಗೆ ಆಗಲ್ವೇನು? ಅಥವಾ ಪುರುಷರಲ್ಲಿ ಒಂದು ರಿಜೆಕ್ಷನ್ ಇದೆಯೇ? ಹಾಳಾಗಲ್ರಿ ಮಹಿಳೆಯರು, ಸತ್ತರೆ ಹೋಗ್ಲಿರಿ. ಯಾಕೆಂದರೆ ಈ ಬಹುತೇಕ ಪುರುಷರುಗಳು ಈ ಅತ್ಯಾಚಾರಿಗಳ ಪರವಾಗಿ ಇರುವುದಿದೆಯಲ್ಲ, ಅದವರು ಮನಸ್ಸಿನ ಒಳಗಡೆ ಆ ಅತ್ಯಾಚಾರದ ಮನಸ್ಥಿತಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಆದ್ದರಿಂದ ಮುಂದೇನಾಗುತ್ತೆ, ಮೋಸ್ಟ್ಲಿ ಇವತ್ತು ಬಹುತೇಕ ಮಹಿಳಾ ಹೋರಾಟಗಾರ್ತಿಯರು ಧರ್ಮಸ್ಥಳದ ಸಮೀಪ ಉಜಿರೆಯಲ್ಲೂ ಇದ್ದಾರೆ. ಕೆಲವರು ಕುಸುಮಾವತಿ ಸೌಜನ್ಯ ಅವರ ಮನೆಗೆ ಹೋಗಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಮಂಗಳೂರಿನಲ್ಲಿ ಕೂಡ ಮೀಟಿಂಗ್ ನಡೀತು. ಬೇರೆ ಬೇರೆಯ ಮಹಿಳಾ ಹೋರಾಟ ರಾಜಕೀಯ ಎಫಿಲಿಯೇಷನನ್ನು ಬಿಟ್ಟು ಬಂದು ಚರ್ಚೆ ಮಾಡಿದ್ರು. ಅದರ ಜೊತೆಗೆ ಈ ಒಂದು ಸೌಜನ್ಯ ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ನಡೆದಂಥ ಹೆಣಹೂತ ಪ್ರಕರಣ, ಅತ್ಯಾಚಾರ, ಹಿಂಸೆ ಮೊದಲಾದ ಪ್ರಕರಣಗಳ ಹಿಂದಿನ ಸತ್ಯವನ್ನು ಹೊರಗಿಡುವುದಕ್ಕೆ ಹೋರಾಟ ಮಾಡುವ ತೀರ್ಮಾನ ತೆಗೆದುಕೊಂಡ್ರು. ಈ ಮಹಿಳೆಯರ ಹೋರಾಟ ನ್ಯಾಯವನ್ನು ಕೊಡಿಸೋದಕ್ಕೆ ಕಾರಣ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಲೆಟ್ ಅಸ್ ವೇಟ್ ಅಂಡ್ ಸಿ.
ಇದು ಇವತ್ತಿನ ವಿಶೇಷ. ನಮಸ್ಕಾರ.